We have been going through the fruits of the Spirit. ನಾವು ಹೇಳಿದ ಪ್ರಕಾರ ನಾವು ಪವಿತ್ರಾತ್ಮನ ಫಲದ ಕುರಿತು ನಾವು ಕಲಿತಾ ಇದ್ದೇವೆ. Sister also suggested the name of the fruit of the Spirit. ನಾನು ಆ ಒಂದು ಪವಿತ್ರಾತ್ಮನ ಫಲದ ಒಂದು ವಿಷಯವನ್ನು ಕೂಡ ನಾನು ಅವಾಗ್ಲೇ ಹೇಳಾಯ್ತು. I want to ask you which number it is. ಇದು ಎಷ್ಟನೇ ಒಂದು ನಂಬರ್ ಆಗಿದೆ ನಾವು ಕಲಿತಾ ಇರೋದು? Don't look there in the front. ಅಲ್ಲಿ ಹೇಳ್ಬೇಕು, ನೋಡಬಾರ್ದು, ನೋಡದೆ ಹೇಳಿ ಎಷ್ಟನೇ ನಂಬರ್ ನಾವು ಕಲಿತಾ ಇರೋದು. Okay. So it is number 9. ಇವತ್ತು ನಾವು 9ನೇ ಒಂದು ಫಲದ ಕುರಿತು ನಾವು ಕಲಿತಾ ಇದ್ದೇವೆ. That is the last attribute of the fruit of the Spirit. ಅದು ಕೊನೆಯ ಒಂದು ವಿಷಯವಾಗಿರ್ತದೆ. ಪವಿತ್ರಾತ್ಮನ ಫಲದ ಕುರಿತು ನಾವು ಕಲಿಯುವ ವಿಷಯ. Fruit of the Spirit is described as self-control. ಸೊ ಕನ್ನಡದಲ್ಲಿ ಅದನ್ನ ನೋಡುವಾಗ ಅದು ಸ್ವಯಂ ನಿಯಂತ್ರಣ. ಇದು ಸತ್ಯವೇದದಲ್ಲಿ ಇದೆ, ಆದ್ರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ನಿಯಂತ್ರಣ ಮಾಡ್ಕೊಳ್ಳೋದು, ಸ್ವಯಂ, ನಮ್ಮಿಂದ ನಾವೇ ಕಂಟ್ರೋಲ್ ಅಂತ ನಾವ್ ಯಾವ ರೀತಿ ಹೇಳ್ತೀವಿ ಆ ರೀತಿ ಸ್ವಯಂ ನಿಯಂತ್ರಣ. How many of you all like this word self-control? ಎಷ್ಟು ಜನಕ್ಕೆ ಇಷ್ಟ ಇದು ನಿಯಂತ್ರಣ ಮಾಡ್ಕೊಳ್ಳೋದು ಅನ್ನೋ ವಿಷಯ ಕುರಿತು? ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ ನಮ್ಮನ್ನೇ ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಅಂತ? Okay. We may like it, but it's very difficult to do it. ನಮ್ಗೆ ಇಷ್ಟ ಆಗ್ಬೋದು, ಆದ್ರೆ ಇದನ್ನ ಪಾಲನೆ ಮಾಡ್ಲಿಕ್ಕೆ ತುಂಬಾ ಕಷ್ಟವಾಗಿರ್ತದೆ. Isn't it? ಹೌದಾ? Okay. And the first and foremost person who comes in the way ಮೊದಲನೇ ವ್ಯಕ್ತಿ ಯಾರು ಆ ಒಂದು ನಿಯಂತ್ರಣ ಮಾಡ್ಕೊಳ್ಳೋದು ಯಾರಂದ್ರೆ, is the person who gets up in the morning and sees himself in the mirror. ಯಾರು ಬೆಳಗ್ಗೆ ಎದ್ದ ತಕ್ಷಣ ಅವರನ್ನ ಅವರು ಕನ್ನಡಿಯಲ್ಲಿ ನೋಡ್ಕೊಳ್ತಾರೋ ಅವರು ಒಂದು ನಿಯಂತ್ರಣ ವ್ಯಕ್ತಿ ಅಂತ ನಾವು. That person that you see in the mirror is the person who comes in the way of self control. ಯಾರು ಆ ಒಂದು ಕನ್ನಡಿಯಲ್ಲಿ ಕಾಣ್ತಾ ಇರ್ತಾರೆ ಅವರು ಅವರನ್ನೇ ಅವರು ನಿಯಂತ್ರಣ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಆಗಿದೆ. So we know now who comes in the way of self control. ಈಗ ನಮಗ್ ಗೊತ್ತಾಗುತ್ತಲ್ಲ ಯಾರು ಆ ಒಂದು ನಿಯಂತ್ರಣದಲ್ಲಿ ಬರ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗ್ತಿದೆ. Who comes in the way of self control? ಯಾರು ಬರ್ತಾರೆ? ನಾವೇ. Okay. Let's turn in our Bibles to Romans 7. ರೋಮಪುರದವರಿಗೆ 7ನೇ ಅಧ್ಯಾಯ verse 15. 15ನೇ ವಾಕ್ಯ. ಹೇಗೆಂದರೆ ನಾನು ಮಾಡುವುದನ್ನೇ ಮಾಡುತ್ತೇನೆ ಇಲ್ಲ, ಮಾಡುವವನು ಇಚ್ಛಿಸುವವನು ಮಾಡದೆ ಅಸಹ್ಯವಾದದ್ದನ್ನು ಮಾಡುತ್ತಾನೆ. It says in English, I do not understand what I do. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೇನೆ, ನಾನು ಏನ್ ಮಾಡ್ತೀನಿ ಅದನ್ನ ನನ್ಗೆ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. For what I want to do, ನಾನು ಏನ್ ಮಾಡ್ಬೇಕು ಅಂತ ಇದ್ದೀನಿ, I do not do. ಆದ್ರೆ ನಾನು ಅದನ್ನ ಮಾಡೋದಿಲ್ಲ. But what I hate to do, ಆದ್ರೆ ನನ್ಗೆ ಏನ್ ಇಷ್ಟ ಇಲ್ಲ, I end up doing it. ಅದನ್ನೇ ನಾನು ಮಾಡ್ತಾ ಇರ್ತೀನಿ. If you look at this passage, it talks about the struggle that we have. ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ನಮಗೆ ಯಾವುದು ಕಷ್ಟಕರವಾಗಿದೆ ಅದರ ವಿಷಯವಾಗಿ ವಾಕ್ಯ ನಮ್ಗೆ ಹೇಳ್ತಾ ಇದೆ. And verse 19 it says, 19ನೇ ವಾಕ್ಯ ಹೇಳುತ್ತದೆ, For I do not do the good ಚೆನ್ನಾಗಿರುವ ಕಾರ್ಯವನ್ನೇ ನಾನು ಮಾಡೋದೆ, I want to do, ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ, but the evil I do not want to do, ಆದ್ರೆ ನಾನು ಏನು ಮಾಡಲಿಕ್ಕೆ ಇಷ್ಟ ಇಲ್ವೋ ಅದನ್ನೇ ನಾನು ಮಾಡ್ತೇನೆ. I keep doing this. ಅದನ್ನೇ ನಾನು ಮಾಡ್ತಾ ಇರ್ತೇನೆ. Now if I do what I do not want to do, ಮಾಡಬಾರದನ್ನ ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿರುವ ಪಾಪವೇ ಅದನ್ನು ಮಾಡಿದ್ದು. Okay, Bible it is telling here that it is no longer it is me who is doing it, is the sin that is residing in me is doing these things. ನಾನು ಏನ್ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ ಅದನ್ನ ನಾನು ಮಾಡ್ತಾ ಇದ್ದೀನಿ, ಆದ್ರೆ ನಾನು ಮಾಡ್ತಾ ಇಲ್ಲ ಅದನ್ನ, ಅದು ನನ್ನಲ್ಲಿರುವ ಪಾಪ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ. And I'm just reading this same portion from the Message version. I realize I don't have what it takes. ಸೊ ನಾನು ಏನ್ ಮಾಡ್ಬೇಕು ಅಂತ ಇದೀನೋ ಅದನ್ನ ನಾನು ಮಾಡಕ್ ಆಗ್ತಾ ಇಲ್ಲ. But I can't do it. ಆದ್ರೆ ನನ್ಗೆ ಅದನ್ನ ಮಾಡಕ್ ಆಗ್ತಾ ಇಲ್ಲ. I decide to do good. ನಾನು ಒಳ್ಳೆಯದನ್ನ ಮಾಡೋ ಒಂದು ಪ್ರಯತ್ನ ಪಡ್ತೀನಿ. But I don't really do it. ಆದ್ರೆ ಅದನ್ನ ನಾನು ಮಾಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ. I decide not to do bad. ಆದ್ರೆ ನಾನು ಕೆಟ್ಟದನ್ನ ಮಾಡ್ಲೇಬಾರ್ದು ಅಂತ ಅನ್ಕೊಳ್ತೀನಿ. But I any which ways do it. ಆದ್ರೆ ಹೇಗಿದ್ರು ಕೂಡ ನಾನು ಕೆಟ್ಟದನ್ನ ಮಾಡೇ ಬಿಡ್ತೀನಿ. My decisions, ನನ್ನ ಒಂದು ಯೋಚನೆ, such as they are, ನನ್ನ ನಿರ್ಧಾರ ಹೇಗಿರುತ್ತದೆ ಅಂದ್ರೆ, don't result in action. ಅದು ಯಾವುದೇ ರೀತಿಯಾದ ಒಂದು ಕ್ರಿಯೆಗಳ ರೀತಿಯಲ್ಲಿ ಇರುತ್ತದೆ. Something has gone wrong deep within me. ಯಾವುದೋ ಒಂದು ಕಾರ್ಯ ನನ್ನ ಒಳಗಡೆ ಅದು ತುಂಬಾ ಆಳವಾಗಿ ಅದು ಹೋಗಿರ್ತದೆ. So the struggle that Paul is mentioning here, ಇಲ್ಲಿ ಪೌಲನು ಹೇಳುವ ಒಂದು ಕಷ್ಟಕರವಾದ ವಿಷಯವೇನೆಂದ್ರೆ, the problem is it is me. ಏನ್ ಅಲ್ಲಿ ತೊಂದ್ರೆ ಅಂದ್ರೆ ನಾನೇ ಒಂದು ತೊಂದರೆ ಆಗಿದ್ದೇನೆ ನಾನು. Okay, very often when we end up with circumstances, we look at other people and we try to blame.
ಸೊ ನಾವೇನಾದ್ರೂ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಬೇರೆಯವರನ್ನ ನಾವು ನೋಡಿ ಅವರಿಂದ ನಾನು ಈ ರೀತಿ ಕಷ್ಟ ಪಡ್ತೇನೆ ಅಂತ ನಾವು ಅನೇಕ ಸರಿ ಅನ್ಕೊಡ್ತಾ ಇರ್ತೀವಿ. But when you look at the scripture, ಆದ್ರೆ ಸತ್ಯವೇದವನ್ನ ನಾವು ನೋಡುವಾಗ okay, it says the issue is with me. ಆದ್ರೆ ಸತ್ಯವೇದ ಏನ್ ಹೇಳ್ತದೆ ಅಂದ್ರೆ ಬೇರೆಯವ್ರ ಹತ್ರ ಪ್ರಾಬ್ಲಮ್ ಇಲ್ಲ, ಅದು ಪ್ರಾಬ್ಲಮ್ ಇರೋದು, ತೊಂದ್ರೆ ಇರೋದು ನನ್ನಲ್ಲಿ. And this me is very dangerous. ನಾನು ಅನ್ನೋದು ಒಂದು ತುಂಬಾ ಒಂದು ತೊಂದರೆಯಾದ ಒಂದು ವಿಷಯವಾಗಿರ್ತದೆ. Because I don't know what I will end up doing. ನನಗೆ ಗೊತ್ತಿರಲ್ಲ ನಾನು ಏನ್ ಮಾಡ್ತೀನಿ, ಯಾವ್ದ್ರಲ್ಲಿ ನಾನು ಕೊನೆಗೊಳ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ. Yes, there is a desire to do good. ನನಗೆ ನಿಜವಾಗ್ಲೂ ಒಳ್ಳೆಯ ಕಾರ್ಯವನ್ನ ಮಾಡ್ಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇರ್ತದೆ. But I don't do it. ಆದ್ರೆ ನಾವು ಅದನ್ನ ಮಾಡೋದೇ ಕಮ್ಮಿ ಆಗಿರ್ತದೆ. Let's turn to the book of Proverbs right now. ನಾವು ಜ್ಞಾನೋಕ್ತಿ ಒಂದು ವಾಕ್ಯವನ್ನು ಓದುವಾಗ Proverbs 25, 25ನೇ ಜ್ಞಾನೋಕ್ತಿಗಳು verse 28. 25. It says, like a city whose walls are broken, ಯಾವ ರೀತಿ ಆ ಒಂದು ಪಟ್ಟಣದಲ್ಲಿ ಗೋಡೆಯು ಒಡೆದು ಹೋಗಿದೆಯೋ, is a person who lacks self-control. ಆ ವ್ಯಕ್ತಿ ತನ್ನ ಒಂದು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ. Okay, in the olden days, ಕಳೆದ ವರ್ಷಗಳಲ್ಲಿ okay, people used to stay in settlements. ಸೊ ಅವರೆಲ್ಲರೂ ಒಂದು ಗುಂಪಾಗಿ ಅವರು ಜೀವಿಸ್ತಾ ಇರ್ತಾರೆ, ಸಮುದಾಯವಾಗಿ ಜೀವಿಸ್ತಾರೆ. And generally what they would do, there would be hundreds of houses, but they will build a wall around their town. ಸೊ ಅವರು ಜೀವಿಸ್ತಾ ಇರ್ತಾರೆ, ಎಲ್ಲರೂ ಸಮುದಾಯವಾಗಿ ಜೀವಿಸ್ತಾ ಇರ್ತಾರೆ. ಅವರ ಸುತ್ತಲೂ ಕೂಡ ಒಂದು ಗೋಡೆಯನ್ನ ಕಟ್ಟಿಕೊಂಡು ಕಾಂಪೌಂಡ್ ತರ ಅವರು ಕಟ್ಕೊಂಡಿರ್ತಾರೆ. And generally it will have one main door. ಆದ್ರೆ ಅದಕ್ಕೆಲ್ಲದಕ್ಕೂ ಸೇರಿ ಒಂದೇ ಬಾಗಿಲು ಮಾತ್ರ ಇರ್ತದೆ, where people can move in and out. ಆ ಬಾಗಿಲಲ್ಲಿ ಮಾತ್ರ ಅವರು ಹೊರಗಡೆ ಹೋಗ್ಬೇಕು ಮತ್ತೆ ಒಳಗಡೆ ಬರ್ಬೇಕು. Okay, there were two purposes for this. ಆದ್ರೆ ಆ ಗೋಡೆಗೆ ಎರಡು ಮಾತ್ರ ಕಾರ್ಯವಿರ್ತದೆ. Okay, it was supposed to keep the people who are inside safe. ಆ ಒಂದು ಗೋಡೆ ಏನ್ ಮಾಡ್ತಿತ್ತು ಅಂದ್ರೆ ಯಾರು ಆ ಒಂದು ಗೋಡೆ ಒಳಗಡೆ ಸಮುದಾಯವಾಗಿ ಜೀವಿಸ್ತಾ ಇರ್ತಾರೋ ಅವರನ್ನ ಸುರಕ್ಷಿತವಾಗಿ ಇರಿಸ್ಲಿಕ್ಕೆ ಆ ಗೋಡೆಯನ್ನ ಕಟ್ತಾ ಇದ್ರು. And it was also supposed to protect the people from the enemies and wild animals. ಸೊ ಆ ಒಂದು ಗೋಡೆನ ಅವ್ರು ಏನು ಕಟ್ತಾ ಇದ್ರು ಅಂದ್ರೆ ಅವರು ಒಂದು ವೈರಿಗಳಿಂದ ಅವರು ಕಾಪಾಡ್ಲಿಕ್ಕೋಸ್ಕರ ಮತ್ತೆ ಒಂದು ಪ್ರಾಣಿಗಳಿಂದ ಅವರನ್ನ ಕಾಪಾಡೋದಕ್ಕೋಸ್ಕರ ಒಂದು ಗೋಡೆಯನ್ನ ಕಟ್ಟಿರ್ತಾರೆ. Okay, we see in the book of Nehemiah saw the broken walls and he started weeping because the Jerusalem, the city, the walls were broken down. ನೆಹೆಮೀಯನು ಕೂಡ ಅವನು ಇದ್ದ ಒಂದು ಸ್ಥಳದಲ್ಲಿ ಗೋಡೆಯನ್ನ ಕಟ್ಟಿರ್ತಾನೆ, ಅವನು ಈ ವೈರಿಗಳಿಂದ ಕಾಪಾಡೋದಕ್ಕೋಸ್ಕರ. Okay, so Bible is telling a person who lacks self-control is like a city whose walls are broken down. ಸತ್ಯವೇದ ಹೇಳುತ್ತದೆ ಏನಂದ್ರೆ ಯಾರು ಅವರ ಒಂದು ನಿಯಂತ್ರಣವನ್ನ ಕಳೆದುಕೊಳ್ಳದೆ ಇರ್ತಾರೋ ಅವರು ಆ ಒಂದು ಗೋಡೆಯನ್ನು, ಒಂದು ಪಟ್ಟಣಕ್ಕಿರುವ ಗೋಡೆಯ ಒಂದು ಮುರಿದು ಹೋಗೋ ರೀತಿಯಾಗಿರ್ತದೆ. So if your wall is broken down, what is the problem? ಸೊ ನಿಮ್ಮ ಒಂದು ಗೋಡೆ ಮುರಿದು ಹೋಗಿದ್ರೆ ಅದು ಯಾವ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಆಗಿರ್ತದೆ? What will happen? ಸೊ ಯಾವ ರೀತಿ ಇರ್ತದೆ, ಅದು ಏನ್ ಮಾಡುತ್ತೆ ನಮ್ಗೆ? ನಮ್ಮ ಗೋಡೆಗಳು ಮುರಿದೋದಾಗ ನಮ್ಗೆ ಸುರಕ್ಷಿತವಾಗಿರ್ತದ? Can I be safe? ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ? Can I be protected? ನಮ್ಮನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಆಗ್ತದ? Okay, it is so dangerous to live a life without self-control. ಸೊ ನಮಗೆ ನಮ್ಮನ್ನ ನಾವು ಸ್ವಯಂ ನಿಯಂತ್ರಣವಾಗಿ ಇಟ್ಕೊಳಕ್ ನಮ್ಮನ್ನ ಆಗ್ಲಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಜೀವಿಸ್ಲಿಕ್ಕೆ ತುಂಬಾ ಕಷ್ಟವಾಗಿರ್ತದೆ. And it is me. If I do not lack self-control, I will be like that city without the walls. ಸೊ ನಾನೇನಾದ್ರೂ ನನ್ನನ್ನ ನಾನು ನಿಯಂತ್ರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಪಟ್ಟಣದಲ್ಲಿ ಗೋಡೆ ಇದ್ದು ಕಾಪಾಡಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಆಗಿರ್ತದೆ. So we will turn to Galatians. ಗಲೇಷ್ಯದವರಿಗೆ chapter 5, 5ನೇ ಅಧ್ಯಾಯ verse 17. 17ನೇ ವಾಕ್ಯ. In verse 17 it says that the flesh, that is me, desires to do what is contrary of the spirit. ನಾವು ಒಳ್ಳೆಯ ಒಂದು ಪವಿತ್ರ ಆತ್ಮನಿಗೆ ತಕ್ಕಂತೆ ನಾವು ಜೀವಿಸಬೇಕು ಅಂತ ಆಸೆ ಇದ್ರು ನಮ್ಮ ಶರೀರ ಅದಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇರ್ತದೆ. And the spirit desires what is contrary of the flesh. ಈ ಒಂದು ಆತ್ಮವು ಕೂಡ ಶರೀರಕ್ಕೆ ವಿರುದ್ಧವಾಗಿ ಅದು ಜೀವಿಸ್ತಾ ಇರ್ತದೆ. And it's telling that the flesh and the spirit are in conflict. ಇವಾಗ ಹೇಳ್ಬೇಕು ಅಂದ್ರೆ ಶರೀರ ಮತ್ತು ಆತ್ಮ ಎರಡು ಕೂಡ ಒಂದು ಹೊಂದಾಣಿಕೆಯಾಗಿರೋದನ್ನ ನಾವು ನೋಡಕ್ ಆಗ್ತಾ ಇಲ್ಲ. And verse 19 it says, 19ನೇ ವಾಕ್ಯ ಹೇಳುತ್ತದೆ, the acts of the flesh are, ನಮ್ಮ ಶರೀರದ ಅಭಿಲಾಷೆಯ ಕಾರ್ಯಗಳು. Okay, and here the list goes on. ಇಲ್ಲಿ ಅನೇಕ ಕಾರ್ಯಗಳನ್ನು ನಾವು ಒಂದು ವಾಕ್ಯದಲ್ಲಿ 19ನೇ ವಾಕ್ಯದಲ್ಲಿ ನೋಡ್ತೇವೆ. It says sexual immorality, ಜಾರತ್ವ, impurity, ಗುಂಡತನ, debauchery, ನಾಚಿಕೆಗೇಡುತನ,
idolatry, ವಿಗ್ರಹಾರಾಧನೆ, witchcraft, ಮಾಟ, ಹಗೆತನ, hatred, ಹಗೆತನ, discord, ಜಗಳ, jealousy, ಹೊಟ್ಟೆ ಕಿಚ್ಚು, fits of rage, ಮತ್ತೆ ಸಿಟ್ಟು, selfish ambition, ಕಕ್ಷಭೇದ, dissensions, ಭಿನ್ನಮತ, factions, ಮತ್ಸರ, envy, ಮತ್ಸರ, drunkenness, ಕುಡಿಕತನ, orgies, ದುಂದತ್ಪಣ, and the like. ಆ ರೀತಿಯಾಗಿ ಇರುತ್ತದೆ. Okay, when Paul is writing to the church of Galatians, he's telling this me is capable of doing all these things. ಸೊ ಪೌಲನ್ ಹೇಳ್ತಾ ಇದ್ದಾನೆ ಒಂದು ಸಭೆಗೆ ಏನಂದ್ರೆ ಇದು ನನ್ನಲ್ಲಿರುವ ಒಂದು ವಿಷಯಗಳಾಗಿರ್ತದೆ, ಇದು ಮನುಷ್ಯನಲ್ಲಿರುವ ಶರೀರ. I am capable of doing all this. ಇವೆಲ್ಲವನ್ನು ಮಾಡುವ ಒಂದು ಇದು ನನ್ನಲ್ಲಿದೆ. And he's telling, and like this, and the list goes on and on. ಸೊ ಈ ರೀತಿಯಾಗಿ ಅನೇಕ ಕಾರ್ಯಗಳು ನನ್ನಲ್ಲಿ ಮಾಡುವ ಒಂದು ಇದು ನನ್ನಲ್ಲಿ ಇರುತ್ತದೆ. So it is very, very dangerous if you do not live a life of self-control. You do not know in which area you will fall. ಸೊ ನಾವೇನಾದ್ರೂ ನಮ್ಮನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಜೀವಿಸ್ತಿಲ್ಲ ಅಂದ್ರೆ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಿ ನಾವು ಬಿದ್ದು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗೋದು. I just want to share a small example from the Bible. ಸೊ ನಾನು ಸತ್ಯವೇದದಿಂದ ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. It's a story about the family. ಇದೊಂದು ಕುಟುಂಬದ ಒಂದು ವಿಷಯವಾಗಿರ್ತದೆ. Okay, you've heard of this person called Jacob. ಯಾಕೋಬನು ಎಂಬ ಒಂದು ಕಥೆಯನ್ನ ನಾವು ಕೇಳಿರ್ತೇವೆ. Okay, he had a beautiful family. ಆ ಯಾಕೋಬನಿಗೆ ತುಂಬಾ ಸುಂದರವಾದ ಒಂದು ಕುಟುಂಬವಿರುತ್ತದೆ. With lot of children. ಅವನು ಅನೇಕ ಮಕ್ಕಳುಗಳನ್ನ ಹೊಂದಿರ್ತಾನೆ. In his old age, he got a son. ಅವನು ತುಂಬಾ ವಯಸ್ಸಾದ ಕಾಲದಲ್ಲಿ ಅವನಿಗೊಬ್ಬ ಮಗನನ್ನು ಕೂಡ and his name was Joseph. ಅವನಿಗೆ ಜೋಸೆಫ್ ಎನ್ನುವ ಒಬ್ಬ ಮಗನಿರ್ತಾನೆ. And because he was born in his old age, Jacob loved Joseph a lot. ಯಾಕೆಂದ್ರೆ ಯಾಕೋಬನು ತುಂಬಾ ವಯಸ್ಸಾದ ಮುಪ್ಪಿನ ಕಾಲದಲ್ಲಿ ಈ ಮಗನು ಹುಟ್ಟಿರೋದ್ರಿಂದ ಯೋಸೆಫನ್ ಅಂದ್ರೆ ಯಾಕೋಬನಿಗೆ ತುಂಬಾ ಇಷ್ಟು ಪ್ರೀತಿಯಾಗಿರ್ತಾನೆ. And to show his love, Jacob gave a very beautiful jacket to his son Joseph. ಆ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೋಸ್ಕರ ನಿನ್ನನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಅವನು ತೋರಿಸೋದಕ್ಕೋಸ್ಕರ ಅವನು ಒಂದು ಒಳ್ಳೆ ಅಂಗಿಯನ್ನ ಅವನು ಉಡುಗೊರೆಯಾಗಿ ಕೊಡ್ತಾನೆ. And Joseph wore the jacket. ಆ ಯೋಸೆಫನು ಆ ಒಂದು ಅಂಗಿಯನ್ನ ಅವನು ಧರಿಸಿಕೊಂಡು and he went to his brothers. ಅವನು ಆ ಒಂದು ಅಂಗಿಯನ್ನ ಹಾಕೊಂಡು ತುಂಬಾ ಹೆಮ್ಮೆಯಿಂದ ಅವನ ಅಣ್ಣಂದ್ರ ಹತ್ರ ಅವನು ಹೋಗ್ತಾನೆ. And he showed them what his father has given. ನೋಡು ನಮ್ಮ ಅಪ್ಪ ನನ್ಗೆ ಏನ್ ಕೊಟ್ಟಿದ್ದಾರೆ ಅಂತ ಅಣ್ಣನ್ ಎಲ್ಲರಿಗೂ ತೋರಿಸ್ತಾ ಇರ್ತಾನೆ. What will happen in your house if you do that? ಆ ತರ ಏನಾದ್ರು ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಏನಾಗ್ತದೆ ಯೋಚಿಸ್ರಿ. You decide to give only one thing to your one child, or if you are the child, if you are not the one who gets it, somebody else gets it, what is your first reaction? ಸೊ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ಇಬ್ರು ಮೂರು ಮಕ್ಕಳಿದ್ರೆ ಒಬ್ಬರಿಗೆ ಮಾತ್ರ ಆ ರೀತಿ ಒಳ್ಳೆಯ ಒಂದು ಅಂಗಿಯನ್ನ ಕೊಟ್ಟಾಗ ಆ ಒಂದು ಮಕ್ಕಳಿಗೆ ಯಾವ ರೀತಿ ಇರ್ತದೆ ಆ ಒಂದು ಪರಿಸ್ಥಿತಿ ನೋಡುವಾಗ? What is your reaction? ಅವಾಗ ಹೇಗಿರ್ತದೆ ನಿಮ್ದು? ಹೇಳಿ, ನೀವು ನಿಮ್ಮ ಮನೇಲಿ ಆ ತರ ನಡೆದ್ರೆ ನೀವು ಹೇಗಿರ್ತೀರಾ? Are you very happy? Oh, my younger brother got it. ನೀವು ತುಂಬಾ ಖುಷಿ ಪಡ್ತೀರಾ, ನನ್ನ ತಮ್ಮನಿಗೆ ಒಳ್ಳೇದ್ ಸಿಕ್ಕಿದೆ ಪರವಾಗಿಲ್ಲ ಅಂತ ಅನ್ಸುತ್ತಾ? Okay, it's okay if I don't get it. ನನ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು ಅಂತ ಅನ್ಕೊಳ್ತೀವ? Are we like this? ಆ ತರ ಇರ್ತೀವ ನಾವು? No, right? ಇಲ್ಲ ತಾನೆ. The Bible says the brothers started hating Jacob. ಆದ್ರೆ ಇಲ್ಲಿ ನಾವು ಸತ್ಯವೇದದಲ್ಲಿ ನೋಡುವಾಗ ಆ ಅಣ್ಣಂದ್ರೆ ಎಲ್ಲರೂ ಕೂಡ ಯೋಸೇಫನನ್ನ ತುಂಬಾ ಹೊಟ್ಟೆ ಕಿಚ್ಚುಪಟ್ಟು ಅವ್ರು ಯಾರು ಕೂಡ ಅವನನ್ನ ಪ್ರೀತಿ ಮಾಡ್ತಾರೆ. So as parents we need to be careful how we treat our children. ಅದಕ್ಕೆ ನಾವು ತಂದೆ ತಾಯಿಗಳಾದ ನಾವು ನಮ್ಮ ಮಕ್ಕಳು ಎಷ್ಟು ಮಕ್ಕಳು ಇರ್ತಾರೆ ಅವುಗಳನ್ನ ಯಾವ ರೀತಿ ನಾವು ಸಮಾನವಾಗಿ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. Let us not do anything that will break the unity of your children. ನಮ್ಮ ಕುಟುಂಬದಲ್ಲಿರುವ ಒಂದು ಹೊಂದಾಣಿಕೆಯನ್ನ ಮಕ್ಕಳು ಬೇರೆ ಬೇರೆ ಮಾಡಿ ನಾವು ಅದನ್ನ ಮುರಿಯುವ ಒಂದು ಸಾಧ್ಯತೆ ಇರ್ತದೆ. Okay, so these brothers they started hating Jacob. ಆ ಒಂದು ಅಣ್ಣಂದ್ರೆ ಎಲ್ಲರೂ ಕೂಡ ಆ ಒಂದು ಯೋಸೇಫನನ್ನ ತುಂಬಾ ಅವರು ಪ್ರೀತಿ ಮಾಡ್ತಾ ಇರ್ಲಿಲ್ಲ. To make matters worse, Joseph started dreaming. ಅದ ಅಲ್ಲದಲ್ಲೇ ಇನ್ನೊಂದ್ ಏನ್ ಮಾಡ್ತಾನೆ ಅಂದ್ರೆ ಜೋಸೆಫ್ ಇನ್ನೂ ಅವನು ಅನೇಕ ರೀತಿಯಾಗಿ ಅವನು ಕನಸುಗಳನ್ನ ಕಾಣಲಿಕ್ಕೆ ಪ್ರಯತ್ನ ನೋಡ್ತಾ ಇರ್ತಾನೆ. And instead of keeping those dreams in his heart, ಅವನಿಗೆ ಬಂದಿದ್ದ ಒಂದು ಕನಸನ್ನ ಅವನು ಹೃದಯದಲ್ಲೇ ಇಟ್ಕೊಳ್ಳೋ ಬದಲು he went and told his brothers. ಆ ಅಣ್ಣಂದ್ರೆ ಎಲ್ಲರಿಗೂ ಹೋಗಿ ನಾನು ಈ ರೀತಿ ಕನಸು ಕಂಡೆ ಅಂತ ಎಲ್ಲರಿಗೂ ಹೋಗಿ ಹೇಳ್ತಾನೆ. And the meaning of those dreams were ಆ ಒಂದು ಕನಸಿನ ಒಂದು ಅರ್ಥವೇನಿದೆ ಅಂದ್ರೆ that one day ಒಂದಿನ I will rule over you all. ನಿಮ್ಮೆಲ್ಲರನ್ನು ನಾನು ಹಾಡುತ್ತೇನೆ ಅನ್ನೋ ಒಂದು ಅವ್ರಿಗೆ ಕನಸು ಬರ್ತದೆ. So the hatred, ಅವಾಗ ಅವ್ರಿಗೆ ತುಂಬಾ ಒಂದು ಮತ್ಸರ ಅನ್ನೋದು ಅವರಲ್ಲಿ ಬರ್ತದೆ.
it became even more deeper. ಅದು ಇನ್ನೂ ಹೆಚ್ಚಾಗಿ ಅವ್ರಿಗೆ ಅವಾಗ್ಲೇ ಅವ್ನಿಗೆ ಒಳ್ಳೆ ಬಟ್ಟೆ ಕೊಟ್ರು ಅನ್ನುವಾಗ್ಲೇ ಅವ್ರಿಗೆ ಹೊಟ್ಟೆ ಕಿಚ್ಚಿತ್ತು. ಇವಾಗ ಇನ್ನೂ ಅವ್ನ ಕನಸು ಕಂಡು ನಮ್ಮನ್ನೆಲ್ಲ ಅವ್ನ ಆಡ್ತಾನಲ್ಲ ಅಂದ್ರೆ ಇನ್ನೂ ಕೋಪ ಜಾಸ್ತಿ ಆಯ್ತು. Okay, he had another dream. ಅವ್ನಿಗೆ ಮತ್ತೆ ಇನ್ನೊಂದು ಕನಸು ಬರುತ್ತೆ. Okay, and he shared that dream again. ಆ ಒಂದು ಕನಸನ್ನ ಮತ್ತೆ ಅವ್ನು ಎಲ್ಲರ ಹತ್ರ ಹಂಚ್ಕೊಳ್ತಾನೆ. In the second dream he said not only the brothers, even his parents will bow down to him. ಅವ್ನು ಹೇಳ್ತಾನೆ ಮತ್ತೆ ಅವ್ನ ಕನಸಲ್ಲಿ ಬರೀ ನೀವ್ ಮಾತ್ರ ನನ್ನನ್ನ ಅಡ್ಡ ಬೀಳೋದಿಲ್ಲ, ಆದ್ರೆ ನನ್ನ ತಂದೆ ತಾಯಿ ಕೂಡ ನನಗೆ ಅಡ್ಡ ಬೀಳ್ತಾರೆ ಅಂತ ಕನಸು ನೋಡ್ತಾನೆ. And his parents, his father reprimanded him. ಅವಾಗ ಅವ್ರ ತಂದೆ ಅದನ್ನ ಅದ್ರ ಬಗ್ಗೆ ಮಾತಾಡ್ತಾರೆ. Okay, and then the Bible says that hatred turned to jealousy. ದ್ವೇಷ ಅದು ಏನಾಯ್ತಂದ್ರೆ ದ್ವೇಷ ಹೋಗಿ ಹೊಟ್ಟೆ ಕಿಚ್ಚಿಗೆ ಅದು ಮಾರ್ಪಡ್ತದೆ. Okay, and one day his father sends Joseph to check on his brothers. ಸೊ ಅವಾಗ ಒಂದಿನ ಅವ್ರ ತಂದೆ ಜೋಸೆಫನನ್ನ ಹೋಗಿ ನಿಮ್ಮ ಅಣ್ಣಂದ್ರೆ ಏನ್ ಮಾಡ್ತಾ ಇದಾರೆ ನೋಡ್ಕೊಂಡ್ ಬಾ ಅಂತ ಕಳಿಸ್ಕೊಡ್ತಾರೆ. Because they had gone out to graze the flock. ಯಾಕೆಂದ್ರೆ ಅವರು ದೂರ ಹೋಗಿರ್ತಾರೆ ಕುರಿಗಳನ್ನ ಮೇಯಿಸೋದಕ್ಕೋಸ್ಕರ. And as they saw Joseph coming, ಅವರು ಯಾವಾಗ ಜೋಸೆಫನು ಬರುವುದನ್ನ ಅವರು ನೋಡ್ತಾರೋ, you know what the brothers were speaking? ಈ ಅಣ್ಣಂದ್ರೆಲ್ಲ ಏನ್ ಮಾತಾಡ್ತಾ ಇರ್ತಾರೆ ಗೊತ್ತಾ? Look, there's the dreamer. ನೋಡಲ್ಲಿ ಕನಸುಗಾರನು ಬರ್ತಾ ಇದ್ದಾನೆ ಅಂತ. Okay, let us kill him. ನಾವೆಲ್ಲರೂ ಏನ್ ಮಾಡೋಣ, ಅವನನ್ನ ಸಾಯಿಸೋಣ ಅಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. Now I want you all to think of it for a moment. ನಾವು ಒಂದು ಕ್ಷಣ ಅದನ್ನ ನಾವು ಯೋಚಿಸುವಾಗ, who was walking from there? ಅಲ್ಲಿಂದ ಯಾರು ನಡ್ಕೊಂಡು ಬರ್ತಾ ಇರ್ತಾರೆ? Was Joseph their enemy? ಅವ್ರು ನಿಜವಾಗ್ಲೂ ಇವರ ಅವನು ವೈರಿ ಆಗಿರ್ತಾನ ಯೋಸೆಫ್ ಅವ್ರ ಅಣ್ಣಂದ್ರಿಗೆ? Okay, was he not the younger brother? ಅವನು ಚಿಕ್ಕ ತಮ್ಮನಾಗಿರ್ತಾನೆ ಈ ಅಣ್ಣಂದ್ರಿಗೆ. ಅವನು was he not the part of family? ಅವನು ಕೂಡ ಕುಟುಂಬದ ಒಬ್ಬ ವ್ಯಕ್ತಿ ಆಗಿರ್ತಾನೆ. Yet when all the brothers, when they saw him walking, ಆದ್ರೆ ಯಾವಾಗ ಈ ಅಣ್ಣಂದ್ರೆಲ್ಲ ಅವನು ನಡ್ಕೊಂಡು ಬರುವುದನ್ನ ನೋಡ್ತಾ ಇರ್ತಾರೆ, the thought they had in their heart was to kill him. ಆದ್ರೆ ಇವರಲ್ಲಿ ಬರುವ ಯೋಚನೆ ಏನಂದ್ರೆ ಹೇಗಾದ್ರೂ ಮಾಡಿ ಇವನನ್ನ ಸಾಯಿಸ್ಬೇಕು ಅಂತ ಈ ಅಣ್ಣಂದ್ರೆಲ್ಲರೂ ಪ್ಲಾನ್ ಮಾಡ್ತಾರೆ. How did this happen? ಯಾಕೆ ಈ ರೀತಿಯಾದ ಒಂದು ಯೋಚನೆ ಇವರಲ್ಲಿ ಬರ್ತದೆ? It started with ಅಲ್ಲಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ simple hatred. ಬರೀ ಒಂದು ದ್ವೇಷತನ ಸ್ಟಾರ್ಟ್ ಆಗ್ತದೆ. I don't like him. ನನಗಿಷ್ಟ ಇಲ್ಲ ಇವನಂದ್ರೆ. And then dislike turned into hatred, hatred turned into jealousy, and now when they are looking at their younger brother, ಅವ್ರಿಗೆ ಇಷ್ಟ ಇಲ್ಲದ್ದು ಕಾರ್ಯ ಹೋಗಿ ದ್ವೇಷವಾಯ್ತು, ದ್ವೇಷ ಹೋಗಿ ಹೊಟ್ಟೆ ಕಿಚ್ಚಾಯ್ತು. and as they're looking at him, the only thought they have in their hearts is to kill him. ಈಗ ಎಲ್ಲ ಹೋಗಿ ಅವ್ರಿಗೆ ಒಂದೇ ಯೋಚನೆ ಐತಿ, ಅಣ್ಣಂದ್ರಿಗೆ ಏನಾದ್ರೂ ಮಾಡಿ ಯೋಸೆಫನನ್ನ ನಾವು ಸಾಯಿಸ್ಬೇಕು ಅನ್ನೋದು ಅವರ ಯೋಚನೆ ಬಂತು. These things that we read here, that the acts of the flesh, ನಾವಿಲ್ಲಿ 19ನೇ ವಾಕ್ಯದಲ್ಲಿ ನಾವು ಕಾರ್ಯಗಳನ್ನ ನೋಡಿದ್ವಿ. it says hatred, it talks about hatred. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ ನಾವೇನಂದ್ರೆ ಒಂದು ಮತ್ಸರವನ್ನು ಕುರಿತು ನಾವು ನೋಡ್ತೇವೆ. It talks about jealousy. ಇಲ್ಲಿ ಹೊಟ್ಟೆ ಕಿಚ್ಚನ್ನ ನಾವು ನೋಡ್ತೇವೆ. It talks about fits of rage. ಅಲ್ಲಿ ಒಂದು ಕೋಪವನ್ನ ನಾವು ನೋಡ್ತೇವೆ. Okay, in your anger you want to do something that you will regret all your life. ನಾವು ಕೋಪದಲ್ಲಿ ನಾನು ಏನಾದ್ರೂ ಮಾಡ್ಬೇಕು ಅಂತ ನಾವು ಮಾಡಕ್ ಹೋಗ್ತೀವಿ, ಆದ್ರೆ ನಾವು ಜೀವನ ಇಡೀ ಅಂತ ನಾವು ಅದನ್ನ ನಾವು ಈ ತರ ತಪ್ಪು ಮಾಡ್ದೆ ಅಂತ ನಾವು ಕುರಿಕೊಂಡೇ ಜೀವಿಸ್ಬೇಕಾಗ್ತದೆ. Okay, they don't kill him, but they end up selling their own brother as a slave. ಅದಕ್ಕೆ ಅಣ್ಣಂದ್ರು ಅವನನ್ನ ಸಾಯಿಸ್ಲಿಲ್ಲ, ಆದ್ರೆ ಅವನನ್ನ ಒಬ್ಬ ಕೆಲಸಕ್ಕೋಸ್ಕರ ಬೇರೆ ದೇಶಕ್ಕೆ ಅವನನ್ನ ಮಾರಿಬಿಡ್ತಾರೆ. Can you think of going and selling your own brother as a slave? ನೀವು ಒಂದ್ ಕ್ಷಣ ಯೋಚನೆ ಮಾಡಿ, ನಿಮ್ಮ ಸ್ವಂತ ರಕ್ತ ಸಂಬಂಧದಲ್ಲಿ ಹುಟ್ಟಿರುವವರನ್ನ ಯಾರಾದ್ರೂ ನೀವು ಹೋಗಿ ಆತರ ಮಾರುವುದನ್ನ ನೆನ್ಕೊಂಡ್ರೆ ಒಂದ್ ಕ್ಷಣ ಹೇಗಿರುತ್ತೆ ಅಂತ. If we are not careful what we are entertaining in our minds and heart, we do not know what we will end up doing. ಅದಕ್ಕೆ ನಾವು ನಮ್ಮ ಮನಸ್ಸಲ್ಲಿ ಏನ್ ಹೋಗ್ತಾ ಇದೆ ಅಂತ ನಾವು ಯೋಚಿಸ್ತಾ ಇದ್ರೆ, ನಮ್ಮ ತಲೆಯಲ್ಲಿ ಏನ್ ಹೋಗ್ತಾ ಇದೆ ಅಂತ ನಾವು ಯೋಚಿಸ್ತಿಲ್ಲ ಅಂದ್ರೆ ನಾವು ಏನಾದ್ರೂ ಮಾಡುವ ಒಂದು ಪರಿಸ್ಥಿತಿಗೂ ನಾವು ಹೋಗ್ಬಿಡ್ತೀವಿ. We need to be very careful what thoughts we are playing with. ಅದಕ್ಕೆ ನಾವು ಯಾವಾಗ್ಲೂ ಯೋಚಿಸ್ಬೇಕು, ನನ್ನ ಯೋಚನೆ ಏನ್ ಆಗ್ತಾ ಇದೆ ಅಂತ ನಾವು ಯಾವಾಗ್ಲೂ ನಮ್ಮನ್ನ ನಾವು ಸರಿಪಡಿಸ್ಕೊಳ್ತಾ ಇರ್ಬೇಕು. Because you don't know where you will end up. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗಿ ನೀವು ಯಾವ ಪರಿಸ್ಥಿತಿಲಿ ಹೋಗಿ ಬೀಳ್ತೀರಾ ಅಂತ. Okay, when David looked at Bathsheba for the first time, ದಾವೀದನು ಅವನೊಂದು ಹೆಂಗಸನ್ನ ಅವನು ಒಂದು ಕಣ್ಣಿನ ನೋಡುವಾಗ, okay, he never planned the murder of her husband. ಅವನು ಯಾವಾಗ ಯೋಚಿಸ್ಲೇ ಇಲ್ಲ, ಇವಳ ಒಂದು ಗಂಡನನ್ನ ನಾನು ಸಾಯಿಸ್ತೀನಿ ಅಂತ ಅವನು ಯೋಚಿಸ್ತಿರ್ಲಿಲ್ಲ. But as you keep entertaining sin, as you keep playing with sin, you do not know where you'll end up. ಆದ್ರೆ ನೀವು ಪಾಪದಲ್ಲಿ ಬಿದ್ದು ಹೋದಾಗ, ಪಾಪದಲ್ಲಿ ನಾವು ಆಟ ಆಡ್ತಾ ಇರುವಾಗ ನಮಗ್ ಗೊತ್ತಿಲ್ಲ ನಾವ್ ಏನ್ ಮಾಡ್ತೀವಿ ಅಂತ ನಮಗ್ ಗೊತ್ತಿರೋದಿಲ್ಲ. Okay, and hence today we speak about
the fruit of the Spirit, self-control. ಸೊ ಅದಕ್ಕೆ ನಾವು ಈ ದಿನದಲ್ಲಿ ಪವಿತ್ರಾತ್ಮನನ್ನ ಕುರಿತು ನಾವು ಕಲಿಯುವಾಗ ಒಂದು ಸ್ವಯಂ ನಿಯಂತ್ರಣವನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾವು ಕಲಿತಾ ಇದ್ದೇವೆ. If we do not have self-control, ನಮಗೆ ಏನಾದ್ರೂ ನಮ್ಮನ್ನ ನಿಯಂತ್ರಿಸಿಕೊಳ್ಳಿಕ್ಕೆ ಆಗ್ತಾ we ಇಲ್ಲ, will be like that city which does not have the walls. ನಾವು ಆ ರೀತಿಯಾದ ಒಂದು ಪಟ್ಟಣವಾಗಿರ್ತೇವೆ, ಆ ಪಟ್ಟಣಕ್ಕೆ ಒಂದು ಗೋಡೆಯೇ ಇಲ್ಲದ ಒಂದು ಸುರಕ್ಷಿತವಿಲ್ಲದ ಪಟ್ಟಣವಾಗಿರ್ತೇವೆ. I will end up doing anything. ನಾವು ಏನಾದ್ರೂ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಹೋಗ್ಬಿದ್ವಿ. I walk by, ನಾನು ನಡ್ಕೊಂಡು ಹೋಗ್ತಾ I ಇರ್ತೀನಿ, see a beer shop, ನಾನು ಏನಾದ್ರೂ ಒಂದು ಏನಂತಾರ ಅದು ಕುಡಿಯೋ ಶಾಪ್ ಬಾರ್ ನೋಡ್ತೀನಿ. okay, and because I'm a person without, like a city without the walls, I do not have self-control. I'll go and have it. ಸೊ ನನಗೆ ಒಂದು ನಿಯಂತ್ರಣ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲದಕ್ಕೆ ನಾನು ಒಂದು ಅಂಗಡಿಗೆ ಹೋಗಿ ನಾನು ಅಲ್ಲಿ ಕುಡಿದು ಬಿಡ್ತೇನೆ. Okay, I see a person, ನಾನು ಒಬ್ಬ ವ್ಯಕ್ತಿಯನ್ನ ನಾನು ನೋಡ್ತೇನೆ, oh, he accidentally touches me, my shoulder, ಅವರು ತಪ್ಪಾಗಿ ಮಿಸ್ ಆಗಿ ಅವ್ರ ಒಂದ್ ವೇಳೆ ನಮ್ಮನ್ನ ಮುಟ್ಟಬಹುದು. I'll hold his collar, ಅಷ್ಟಕ್ಕೆ ನಾವೇನ್ ಮಾಡ್ತೀವಿ, ಅವರ ಕಾಲರನ್ನ ಇಟ್ಕೊಂಡು I will give him 10 bad words, ಅದಕ್ಕೆ ನಾವು ಕೆಟ್ಟದಾಗಿ 10 ಮಾತುಗಳನ್ನ and I'll ಹೇಳ್ತೇವೆ, start fighting with him. ಮತ್ತೆ ಅವ್ರಿಗೆ ಸರಿಯಾಗಿ ನಾವು ಜಗಳ ಮಾಡಿ ಬರ್ತೇವೆ. I'll go home, ಮತ್ತೆ ಮನೆಗೆ ಹೋಗ್ತೀನಿ, I will eat the food that my wife serves, ನಾ ಹೆಂಡತಿ ಮಾಡಿರೋ ಊಟವನ್ನ ನಾನು ತಿಂತೇನೆ, the salt will be less, ಅಲ್ಲಿ ಉಪ್ಪಿರೋದಿಲ್ಲ, and I will give 10 bad words to her also. ಮತ್ತೆ ಅಲ್ಲೇನ್ ಮಾಡ್ತೀನಿ ಅಂದ್ರೆ 10 ಕೆಟ್ಟ Because I am a person without self-control. ಯಾಕೆಂದ್ರೆ ನನಗೆ ಯಾವ ನಿಯಂತ್ರಣ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲ. I look at my mother-in-law, ನಾನು ಮತ್ತೆ ನಮ್ಮ ಅತ್ತೆಯನ್ನ ನಾನು ನೋಡ್ತೇನೆ, okay, I don't like her face, and I give curses to her in my heart. ಆ ವ್ಯಕ್ತಿ ನೋಡಿ ನನ್ಗೆ ಇಷ್ಟ ಇರಲ್ಲ, ನನ್ನ ಅತ್ತೆ ನೋಡಿ, ಅದಕ್ಕೆ ನನ್ನ ಯೋಚನೆಯಲ್ಲೇ ನಾನು ಅವ್ರನ್ನ ದ್ವೇಷ ಮಾಡ್ತಾ ಇರ್ತೇನೆ. My dear brothers and sisters, if we do not have self-control, we do not know the things that we will end up doing. ನಮ್ಮ ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನ ನಾವು ನಿಯಂತ್ರಿಸ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ನಾವ್ ಏನಾದ್ರೂ ಮಾಡಿ ಅದ್ರಲ್ಲೇ ನಾವು ಬಿದ್ದು ಬಿಡ್ತೇವೆ. Okay, it is so important to live with the Spirit, walk with the Spirit. ತುಂಬಾ ಮುಖ್ಯವಾದದ್ದೇನೆಂದ್ರೆ ನಾವು ಪವಿತ್ರಾತ್ಮನ ಜೊತೆ ನಾವು ನಡೆಯುವುದು, ಪವಿತ್ರಾತ್ಮನ ಜೊತೆ ಜೀವಿಸುವುದು. Okay, and thanks to God that the scripture doesn't end there in verse 21. ದೇವರ ವಾಕ್ಯ ಅಲ್ಲೇ ಮುಗಿಯುವುದಿಲ್ಲ, ಅಲ್ಲಿ ಮತ್ತೆ ಅದು ನಮಗೆ ವಾಕ್ಯ ಹೇಳುತ್ತದೆ ಏನಂದ್ರೆ, Verse 22 it says, 22ನೇ ವಾಕ್ಯ ಹೇಳುತ್ತದೆ, but the fruit of the Spirit ಆದ್ರೆ ಪವಿತ್ರಾತ್ಮನ ಫಲಗಳು is love, ಪ್ರೀತಿ, joy, ಸಂತೋಷ, peace, ಸಮಾಧಾನ, forbearance, ದೀರ್ಘಶಾಂತಿ, kindness, ದಯೆ, goodness, ಉಪಕಾರ, faithfulness, ನಂಬಿಕೆ, gentleness, ಸಾಧುತ್ವ, and self-control. ನಮ್ಮನ್ನ ನಿಯಂತ್ರಿಸಿಕೊಳ್ಳುವುದು. Against such things ಈ ವಿಷಯದ ಕುರಿತು there is no law. ಯಾವ ಒಂದು ಧರ್ಮಶಾಸ್ತ್ರವೂ ಇಲ್ಲ. Those who belong to Christ ಯಾರು ಯೇಸುವಿನಲ್ಲಿ ತಮ್ಮ ಶರೀರ ಭಾವವನ್ನು have crucified the flesh ಕ್ರಿಸ್ತ ಯೇಸುವಿನಲ್ಲಿ ತಮ್ಮ ಶರೀರ ಭಾವವನ್ನು ಸ್ವಇಚ್ಛೆ ಅಭಿಲಾಷೆಯನ್ನು ಸಹಿತ ಶಿಲುಬೆಗೆ ಹಾಕಿದರು. Okay. So what it is telling here, now because we live in Christ, because Christ has purchased us, we no longer live for ourselves, but we live with the Spirit. ನಾವು ಯೇಸು ಸ್ವಾಮಿ ನಮ್ಮನ್ನ ರಕ್ಷಿಸಿರೋದ್ರಿಂದ ಆತನಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಹಾಗಾಗಿ ನಾವು ಪವಿತ್ರಾತ್ಮನಲ್ಲಿ ನಾವು ಜೀವಿಸುವವರಾಗಿದ್ದೇವೆ. Verse 25 it says, 25ನೇ ವಾಕ್ಯ ಹೇಳುತ್ತದೆ, so we live by the Spirit, ನಾವು ಆತ್ಮನಿಂದ ಜೀವಿಸುವವರಾಗಿ let us keep in step with the Spirit. ಆತ್ಮನನ್ನು ಅನುಸರಿಸಿ ನಡೆಯೋಣ. Self-control is very important. ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳುವುದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿರ್ತದೆ. It is not only in the areas of eating and drinking. ಬರೀ ನಾವು ತಿನ್ನುವುದರಲ್ಲಿ ಕುಡಿಯೋದ್ರಲ್ಲಿ ಮಾತ್ರ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ಮಾತ್ರವಲ್ಲ. Okay, it is the things that you think in your mind. ಅದು ನಮ್ಮ ತಲೆಯಲ್ಲಿ ನಾವು ಏನನ್ನ ಯೋಚಿಸ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. It's the words that you speak. ನಿಮ್ಮ ಬಾಯಿಂದ ಬರುವ ಮಾತುಗಳಾಗಿರ್ತದೆ. It's what you watch. ನೀವು ಏನನ್ನ ನೋಡ್ತೀರಾ ಅದು ಮುಖ್ಯವಾಗಿರ್ತದೆ. Many times we are tired and we take this thing and we spend hours in front of this. ನಾವು ತುಂಬಾ ಟಯರ್ಡ್ ಆಗಿರ್ತೀವಿ, ಅಲ್ಲಿ ಎಷ್ಟೋ ಗಂಟೆಗಳ ಕಾಲ ನಮ್ಮ ಮೊಬೈಲ್ ಇಟ್ಕೊಂಡು ನಾವು ಟೈಮ್ ಪಾಸ್ and we think nothing happens to us. ನಾವು ಅನ್ಕೊಳ್ತೀವಿ ಏನು ಆಗೋದಿಲ್ಲ, ನಾನು ನೋಡ್ಕೊಂಡು But you ಕೂತ್ಕೊಳ್ತೀನಿ. do not know what you're seeing is getting resided in your mind. ಆದ್ರೆ ನೀವು ಏನ್ ನೋಡ್ತಾ ಇದ್ದೀರೋ ಅದು ನಿಮ್ಮ ತಲೆಯಲ್ಲಿ ಅದು ಕುತ್ಕೊಳ್ಳುತ್ತೆ, ಅದು ಅಲ್ಲೇ ಇರುತ್ತೆ ಅಂತ ನಾವು ಯೋಚನೆ ಮಾಡೋದಿಲ್ಲ. And you keep thinking about it. ಅದ್ರ ಬಗ್ಗೆ ನೀವು ಮತ್ತೆ ಅದ್ರ ಬಗ್ಗೆ ಯೋಚಿಸ್ತಾ ಇರ್ತೀರಾ. Then you'll start talking about it. ಅದ್ರ ಬಗ್ಗೆ ನೀವು ಮತ್ತೆ ಬಾಯಲ್ಲಿ ಮಾತನಾಡ್ಲಿಕ್ಕೆ And ಪ್ರಾರಂಭಿಸ್ತೀರಾ. then very soon you'll start doing things. ಅದನ್ನ ಬೇಗನೆ ನೀವು ಅದನ್ನೇ ನೋಡಿದ್ದನ್ನ ಮಾಡ್ಲಿಕ್ಕೆ ನೀವು ಪ್ರಯತ್ನಿಸ್ತಾ ಇರ್ತೀರಾ. Okay, that's the reason Bible says, bring every thought captive and give it at the feet of Jesus. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮಗಿರುವ ಎಲ್ಲಾ ಒಂದು ಯೋಚನೆಗಳನ್ನ ಆತನ ಒಂದು ಪಾದದಡಿಗೆ ನೀವು ತೆಗೆದುಕೊಂಡು ಬರಬೇಕು ಅಂತ.
Okay. Now, in conclusion, let's turn to 1 Corinthians 1 ಕೊರಿಂಥದವರಿಗೆ chapter 9, 9ನೇ ಅಧ್ಯಾಯ verse 24. 24. It begins with a question. ರಂಗಸ್ಥಾನದಲ್ಲಿ ಓಡುವವರೆಲ್ಲರೂ ಓಡುತ್ತಾರೆ, ಆದರೆ ಒಬ್ಬನೇ ಬಹುಮಾನವನ್ನು ಹೊಂದುತ್ತಾನೆ ಎನ್ನುವು ನಿಮಗೆ ತಿಳಿಯದು. ಅದರಂತೆ ನೀವು ಬಹುಮಾನವನ್ನು ಹೊಂದಬೇಕೆಂದು ಓಡಿರಿ. ಆಟದಲ್ಲಿ ಭಾಗವಹಿಸುವವರು ಎಲ್ಲರೂ ದುಡಿತ ಮಾಡುತ್ತಾರೆ. ಅವರು ಉಳಿಯುವ ಬಹುಮಾನವನ್ನು ಪಡೆಯುವುದಕ್ಕೆ ನಮ್ಮನ್ನು ಎಂದಿಗೂ ಉಳಿಯುವ ಬಹುಮಾನ. ಹೀಗಿರುವಲ್ಲಿ ಗುರಿ ಗೊತ್ತಿಲ್ಲದವನಾದ ಹಾಗೆ ಓಡದೆ ಗಾಳಿಯನ್ನು ಗುದ್ದುವವನಾಗಲಿ ಹೇಗಿಲ್ಲ. ನಾನೇ ಹೇಳಬಾರದೆ ಇಂದಲೂ ಹೇಳುತ್ತೇನೆ, ನನ್ನ ದೇಹವನ್ನು ಜಜ್ಜಿ ಸ್ವಾಧೀನ ಮಾಡುತ್ತೇನೆ. ಹೀಗೆ ಆಗುವುದೆಲ್ಲವೂ ಒಬ್ಬರಿಗಾಗಿ ಸೂಚನೆ ನೀಡಿ ನಾನು ಪ್ರಕಟಿಸುವವನನ್ನು ಆಗಿರಬೇಕು. Paul, once again, when he's writing this, ಪೌಲನು ಈ ಒಂದು ವಾಕ್ಯವನ್ನ ಅವರು ಬರೆಯುವಾಗ okay, he's looking at the Greek culture, ಅಲ್ಲಿ ಗ್ರೀಕರ ಒಂದು ಸಂಸ್ಕೃತಿಯನ್ನು ನಾವು ನೋಡ್ತಾ ಇರ್ತಾರೆ. and they would have these competitions. ಅಲ್ಲಿ ಒಂದು ಸ್ಪರ್ಧೆ ಇರ್ತದೆ ಆ ಒಂದು ಸ್ಥಳದಲ್ಲಿ. And he's telling us ಪೌಲನ್ ಹೇಳ್ತಾ ಇದ್ದಾನೆ ಏನಂದ್ರೆ, that looking at that, he's also comparing the Christian life. ಅವನು ಆ ಒಂದು ಸ್ಪರ್ಧೆಯನ್ನ ನೋಡಿ ಅವನ ಒಂದು ಕ್ರಿಶ್ಚಿಯನ್ ಜೀವಿತವನ್ನ ಅವನು ಅಲ್ಲಿ ಕಂಪೇರ್ ಮಾಡ್ತಾ ಇರ್ತಾನೆ. And he's asking a question: do you not know? ಈ ಒಂದು ಪ್ರಶ್ನೆಯನ್ನು ಅವ್ನು ಕೇಳ್ತಾನೆ, ನೀನು ನಿಜವಾಗ್ಲೂ ಗೊತ್ತಿಲ್ವಾ ಇದು? Okay, we are all running in a race, ನಾವೆಲ್ಲರೂ ಒಂದು ಸ್ಪರ್ಧೆಯಲ್ಲಿ ಓಡ್ತಾ ಇದ್ದೇವೆ, but only one gets the prize. ಆದ್ರೆ ಯಾವಾಗ್ಲೂ ಎಷ್ಟೇ ಜನ ಓಡಿದ್ರು ಒಬ್ಬ ಮಾತ್ರ ಸ್ಪರ್ಧಿ ಆಗ್ತಾನೆ. Now we need to ask ourselves a question: ಈಗ ನಮಗೆ ನಾವು ಒಂದು ಪ್ರಶ್ನೆಯನ್ನ ಕೇಳ್ಬೇಕಾಗ್ತದೆ, who is that one person who gets the prize? ಅದು ಯಾರು ಆ ಒಬ್ಬ ವ್ಯಕ್ತಿ ಒಂದು ಸ್ಪರ್ಧೆ ಆಗ್ಲಿಕ್ಕೆ ಸಾಧ್ಯ? Okay, verse 25, 25ನೇ ವಾಕ್ಯ ಹೇಳುತ್ತದೆ, it says the prize belongs to that person ಆ ಒಂದು ಪದಕ ಆ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರ್ತದೆ, who goes into strict training. ಯಾರು ಅವರೇ ಜಜ್ಜಿಕೊಂಡು ಅವರ ಒಂದು ಡಿಸಿಪ್ಲಿನ್ ಆಗಿ ಅವ್ರು ಮಾಡ್ತಾರೋ ಅವ್ರಿಗೆ ಮಾತ್ರ ಅದು ಸಲ್ಲುತ್ತದೆ. We hear a lot of testimonies of people. ನಾವು ಅನೇಕ ಒಂದು ಸಾಕ್ಷಿಗಳನ್ನ ನಾವು ಕೇಳ್ತಾ ಇರ್ತೇವೆ. So often our decisions we make, ನಾವು ಒಂದೊಂದ್ಸರಿ ನಮ್ಮ ಒಂದು ನಿರ್ಧಾರಗಳನ್ನ ನಾವು ಹೇಗ್ ಮಾಡ್ತೀವಿ ಅಂದ್ರೆ, we want to what we like, what we see, what we like, we make decisions based on that. ನಮ್ಗೆ ಏನು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಯಾವ್ದನ್ನ ನಾವು ಆಸೆ ಆಗಿರ್ತದೆ ಅದನ್ನ ನೋಡಿ ನಾವು ಅದ್ರ ಪ್ರಕಾರವಾಗಿ ನಮ್ಮ ನಿರ್ಧಾರಗಳನ್ನ ನಾವು ಮಾಡ್ತೇವೆ. Okay, what we smell when we pass by Mosque Road or this thing, what we smell during Eid, we want to eat that. So ನಾವು ಯಾವ್ದನ್ನ ನಾವು ವಾಸನೆ ಮಾಡಿ ಅದನ್ನ ಚೆನ್ನಾಗಿರ್ತದೆ ಅದನ್ನ ನಾವು ತಿನ್ಬೇಕು ಅಂತ ಇಷ್ಟಪಡ್ತೇವೆ. Okay, what we hear, the music, okay, and we like the tune, okay, that we want to hear. So ನಾವು ಕಿವಿಯಿಂದ ನಾವು ಯಾವ ಒಂದು ಮ್ಯೂಸಿಕ್ ಅನ್ನ ನಾವು ಕೇಳಿ ಇಷ್ಟಪಡ್ತೀವಿ ಅದನ್ನ ನಾವು ಮಾಡ್ಬೇಕು ಅಂತ ಇಷ್ಟ ಆಗ್ತದೆ. God likes the taste in the tongue, we want to eat that. So ನಮ್ಮ ನಾಲಿಗೆಯಲ್ಲಿ ಯಾವ್ದು ನಮ್ಗೆ ರುಚಿಯಾಗಿರ್ತದೆ ಅದನ್ನ ನಾವು ತಿನ್ಬೇಕು ಅಂತ ಆಸೆ ಆಗ್ತದೆ. In all this we never think of the body. ಆದ್ರೆ ಇವೆಲ್ಲ ಮಾಡುವಾಗ ನಮ್ಮ ದೇಹದ ಕುರಿತು ನಾವು ಚಿಂತೆ ಮಾಡುವುದಿಲ್ಲ. Okay, because it needs to appeal our senses. ಯಾಕಂದ್ರೆ ಇವೆಲ್ಲವೂ ಕೂಡ ನಮ್ಮ ಒಂದು ಸೆನ್ಸ್ಗಳಿಗೆ ಇಷ್ಟ ಆಗ್ಬೇಕು ನಾವು ಮಾಡೋದು. Okay, if it doesn't appeal to our senses, ಅದು ಯಾವುದೇ ರೀತಿ ನಮ್ಮ ಒಂದು ಬಾಯಿಗಾಗ್ಲಿ ನಮ್ಮ ಕಿವಿಗಾಗ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ, okay, we keep it. ಅದನ್ನ ನಾವು ದೂರ ತಳ್ಳಿಬಿಡ್ತೀವಿ. And we forget ಅದ್ರ ಬಗ್ಗೆ ನಾವು ಮರ್ತು that God, when He is looking at us, ಆದ್ರೆ ದೇವರು ನಮ್ಮನ್ನ ನೋಡುವಾಗ, that this body is the temple of living God. ಆದ್ರೆ ದೇವರು ನಮ್ಮನ್ನ ನೋಡುವಾಗ ಏನ್ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಹವು ದೇವರಿಗೆ ಒಂದು ದೇಗುಲವಾದ ಒಂದು ದೇಗುಲವಾಗಿರುತ್ತದೆ. Here Paul is telling, if you want to participate in the race, you need to get into strict training. ಅದು ಪೌಲನು ಹೇಳ್ತಾ ಇದ್ದಾನೆ, ನೀನು ಈ ಒಂದು ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಬೇಕು ಅಂದ್ರೆ ನಿನ್ನನ್ನ ನಾನು ಶಿಸ್ತು ಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. And in those days when they would win a race, ಆ ಒಂದು ಕಾಲದಲ್ಲಿ ಅವರು ಸ್ಪರ್ಧೆಯಲ್ಲಿ ಅವರು ಗೆದ್ದಾಗ they would get a victor's crown. ಅವರು ಗೆದ್ದವರಿಗೆ ಅವ್ರಿಗೊಂದು ಕಿರೀಟವನ್ನು ಅವರು ಧರಿಸ್ತಾ ಇರ್ತಾರೆ. Okay, that crown was made out of a veil. ಅದು ಬೇರು ಇರ್ತೀವಲ್ಲ, ನೋಡ್ತೀವಲ್ಲ ನಾವು ಅದು ಕಾಂಪೌಂಡ್ ಮೇಲೆಲ್ಲ ಬಂದಿರುತ್ತಲ್ಲ ಬೇರ್ ತರ, ಅದರಿಂದ ಮಾಡಿರೋ ಒಂದು ಕಿರೀಟವಾಗಿರ್ತದೆ. And that would fade away. ಅದು ಬೇಗ ಒಣಗೋಗ್ತದೆ ಅದು. Okay, and for that you get into strict training. ಅದಕ್ಕೆ ನೀವು ತುಂಬಾ ನಿಮ್ಮನ್ನ ನೀವು ಜಜ್ಜಿಸಿ ಕಷ್ಟಪಟ್ಟು ಆ ಒಂದು ಟ್ರೈನಿಂಗ್ ಅಲ್ಲಿ ನೀವು ಭಾಗವಹಿಸಬೇಕಾಗ್ತದೆ. But ಆದ್ರೆ ನಾವು we run for the race, for the crown,
that will last forever. ಆದ್ರೆ ನಾವು ಓಡುವ ಒಂದು ಸ್ಪರ್ಧೆಗೆ ಸಿಗುವ ಒಂದು ಬಹುಮಾನ ಹೇಗಿರ್ತದೆ ಅಂದ್ರೆ ಅದು ಯಾವತ್ತೂ ಒಣಗು ಹೋಗದಂತದ್ದು, ಕೆಟ್ಟು ಹೋಗದಂತ ಒಂದು ಕಿರೀಟವಾಗಿ ದೇವರು ನಮ್ಗೆ ಒದಗಿಸ್ಕೊಡ್ತಾರೆ. So if my crown is going to last forever, how do I need to live? ಆದ್ರೆ ನನಗೆ ಸಿಗುವ ಒಂದು ಕಿರೀಟ ಅದು ಕೊನೆ ತನಕ ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಯಾವ ರೀತಿ ಜೀವಿಸ್ಬೇಕು? Verse 26 it says, I do not run like someone running aimlessly. ನಾನು ಸುಮ್ಮನೆ ಯಾರು ಏನು ಒಂದು ಅವರಲ್ಲಿ ಯಾವ ಒಂದು ಇಚ್ಛೆನೂ ಇರೋದಿಲ್ಲ, ಯಾವ ಒಂದು ಆಸೆನೂ ಇರೋದಿಲ್ಲ, ಆ ರೀತಿ ನಾನು ಓಡ್ತಾ ಇಲ್ಲ. Okay, remember when we were kids, ನಾವು ಮಕ್ಕಳಾಗಿರುವಾಗ our mother would give us some money ನಮ್ಮ ತಾಯಿ ನಮ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾ ಇರ್ತಾರೆ. and she will ask us to buy something. ಏನಾದ್ರೂ ಹೋಗಿ ತಗೊಂಡ್ ಬಾ ಅಂತ ನಮ್ ತಾಯಿ ದುಡ್ಡು ಕೊಟ್ಟಿರ್ತಾರೆ ನಮ್ಗೆ. We take that money, we put it in our back pocket. ಆ ದುಡ್ಡು ತಗೊಂಡು ನಾವು ಜೋಬಲ್ಲಿ ಹಾಕೊಂಡು We start walking. ನಾವು ಹೋಗ್ತಾ ಇರ್ತೀವಿ. We meet our friend. ನಾವು ಯಾರಾದ್ರೂ ನಮ್ಮ ಒಂದು ಗೆಳೆಯರ ಅಲ್ಲಿ ನಿಂತ್ಕೊಳ್ತೇವೆ and we start talking. ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ತೇವೆ. We forget the work that has been given. ಆದ್ರೆ ನಮ್ ತಾಯಿ ಕೊಟ್ಟಿರೋ ಕೆಲಸವನ್ನ ನಾವು ಮರ್ತು ಹೋಗ್ಬಿಡ್ತೇವೆ. And then again we'll remember, then we'll start walking again. ಅವಾಗ ನಮ್ಗೆ ನೆನಪಾಗುತ್ತೆ, ಓ ನನ್ನ ತಾಯಿ ಏನೋ ಹೇಳಿದ್ರು ಮಾಡ್ಲಿಕ್ಕೆ ಅಂತ ಮತ್ತೆ ನಾವು ನೆಡ್ಕೊಂಡು ಹೋಗ್ತಾ ಇರ್ತೇವೆ. We see somebody is playing a cricket match or a kabaddi. ಅಲ್ಲಿ ಯಾರಾದ್ರೂ ಕ್ರಿಕೆಟ್ ಅಥವಾ ಕಬಡ್ಡಿ ಆಟ ಆಡ್ತಾ ಇರೋರನ್ನ ನೋಡುವಾಗ we'll fold our hands and stand and look there. ನಾವು ಮತ್ತೆ ನಮ್ಮ ಕೈನ ಹಿಂದೆ ಹಾಕೊಂಡು ನೋಡ್ಕೊಂಡು ನಿಂತ್ಕೊಳ್ತೇವೆ. Okay, we forget the work that has been given. ಅದ್ ನಮ್ಗೆ ಯಾವ ಕೆಲಸವನ್ನ ಕೊಟ್ಟಿದ್ದಾರೆ ಅದನ್ನ ಮರ್ತು ಹೋಗ್ಬಿಟ್ಟು. And a mother is waiting back and asks my son to get something. ಆದ್ರೆ ಅಲ್ಲಿ ತಾಯಿ ಹಿಂದೆ ಯೋಚನೆ ಮಾಡ್ತಾರೆ, ನನ್ನ ಮಗನ್ಗೆ ಏನೋ ಕೊಟ್ಟಿದೀನಿ ತರ್ಲಿಕ್ಕೆ, ಅವ್ನು ತರ್ತಾನೆ ಅಂತ ಕಾಯ್ತಾ ಇರ್ತಾರೆ. Okay, many of us live our life like that. ಇದೇ ರೀತಿ ನಾವು ಅನೇಕ ಜೀವನವನ್ನ ನಾವು ಜೀವಿಸ್ತಾ ಇದ್ದೇವೆ. Okay, whatever we see, ನಾವ್ ಏನನ್ನ ನೋಡ್ತೀವಿ we want to do. ಅದನ್ನೇ ನಾವು ಮಾಡ್ಬೇಕು ಅಂತ ನಾವು ಯೋಚಿಸ್ತೀವಿ. We get engaged there. ಅಲ್ಲೇ ನಮ್ಮನ್ನ ನಾವು ತೊಡಗಿಸ್ಕೊಳ್ತೇವೆ. But what Paul is telling here, ಆದ್ರೆ ಪೌಲನ್ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, we do not run aimlessly. ಅದೇ ನಾನು ಯಾವುದೇ ಒಂದು ಗುರಿ ಇಲ್ಲದೆ ನಾನು ಓಡ್ತಾ ಇಲ್ಲ. I do not fight like a boxer beating the air. ನಾನು ಯಾವುದೇ ರೀತಿ ಒಂದು ಗಾಳಿ ಇಲ್ಲದೆ ಒಂದು ಇದಕ್ಕೆ ನಾನು ಒಡ್ಕೊಂಡು ನಾನು ಜೀವಿಸ್ತಾ ಇಲ್ಲ. No, I strike blow to my body. ನನ್ನ ದೇಹವನ್ನ ನಾನೇ ಒಡೆದು ಅದಕ್ಕೆ ಶಿಸ್ತಿಸ್ಕೊಂಡು ನಾನು ಜೀವಿಸ್ತಾ Make it my slave. ಅದು ನನ್ನ ದೇಹವನ್ನ ನನಗೆ ಕೀಳಾಗಿ ಇಟ್ಕೊಂಡು ನಾನು ಜೀವಿಸ್ತಾ So that after I have preached to others, ಅವಾಗ ನಾನು ಯಾವಾಗ ಬೇರೆಯವರಿಗೆ ನಾನು ದೇವರ ವಾಕ್ಯವನ್ನ ಹೇಳಿರ್ತೇನೋ, that I myself will not be disqualified. ಅದಕ್ಕೆ ನಾನು ಆ ವಾಕ್ಯವನ್ನ ನಾನು ಕಲಿಯದೆ ನಾನು ಬೇರೆಯವ್ರಿಗೆ ಮಾತ್ರ ಹೇಳಲಿಕ್ಕೆ ನಾನು So ಇಷ್ಟಪಡ್ತೀನಿ. as I share these things with you, ನಾನು ಇವತ್ತು ಈ ವಾಕ್ಯವನ್ನ ನಿಮ್ಗೆ ಹೇಳುವಾಗ even I have the same danger. ಅದೇ ರೀತಿಯಾದ ಒಂದು ಭಯ ನನ್ನ ಜೀವಿತದಲ್ಲಿ And ಇದೆ. if I am not careful, ನಾನು ಒಂದು ರೀತಿ ಸರಿಯಾಗಿ ನಾನು ಇಲ್ಲದೆ ಇರುವಾಗ the way I live my life, ನಾನು ಯಾವ ರೀತಿ ನನ್ನ ಜೀವನವನ್ನು ಜೀವಿಸ್ತಾ ಇದ್ದೇನೆ, okay, I can also get disqualified. ನಾನು ಕೂಡ ಅದೇ ರೀತಿ ನಾನು ತಪ್ಪಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. So we saw this, the fruit of the spirit, self-control. ನಾವು ಈ ಒಂದು ಪವಿತ್ರಾತ್ಮದ ಫಲದ ಕುರಿತು ನಾವು ಕೇಳಿದ್ದೇವೆ. It is so important, my ಇದು brothers and ತುಂಬಾ sisters. ಮುಖ್ಯವಾದ ಒಂದು ಕಾರ್ಯವಾಗಿರ್ತದೆ, ನಮ್ಮನ್ನ ನಾವು ನಿಯಂತ್ರಿಸಿ ಜೀವಿಸುವುದು. Okay. And we are not telling that you need to have this positive talk. ನಾನು ಬರೀ ಈ ರೀತಿಯಾಗಿ ನೇರವಾದ ವಿಷಯವನ್ನೇ ನೀವು ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. Okay, on our own we can't do it. ಅದನ್ನ ಬರೀ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Okay, how many times 1st of January we think that we are going to join a gym and do things. No. Many times we fail. ನಾವು ಜನವರಿ ಮೊದಲನೇ ವಾರದಲ್ಲಿ ನಾವು ಏನ್ ಯೋಚಿಸ್ತೀವಿ, ನಾನು ಜಿಮ್ ಸೇರ್ಕೊಳ್ತೀನಿ, ನಾನು ಈ ರೀತಿ ಶಿಸ್ತು ಮಾಡ್ತೀನಿ, ಆ ರೀತಿ ನಾನು ಪ್ಲಾನ್ ಮಾಡ್ತೀನಿ ಅಂತ ಅನೇಕ ವಿಷಯಗಳನ್ನ ನಾವು ಇಟ್ಕೊಂಡಿರ್ತೀವಿ ಜನವರಿ ತಿಂಗಳಲ್ಲಿ. Because these plans are dependent on our flesh. ಯಾಕೆಂದ್ರೆ ಅದು ಬರೀ ನಮ್ಮ ಒಂದು ಶರೀರದಿಂದ ಆ ಒಂದು ಪ್ಲಾನ್ ಗಳನ್ನ ನಾವು ಮಾಡ್ಕೊಂಡಿರ್ತೇವೆ. When we talk about the fruit of the spirit, self-control, ನಾವು ಪವಿತ್ರಾತ್ಮ ಫಲಗಳನ್ನ ಕುರಿತು ನಾವು ಕಲಿಯುವಾಗ, okay, I go to God. ನಾವು ದೇವರ ಹತ್ರ ನಾವು ಹೋಗುವಾಗ I tell that God, I am weak in this area. ದೇವರೇ, ನಾನು ಈ ಒಂದು ವಿಷಯದಲ್ಲಿ ನಾನು ತುಂಬಾ ಬಲಹೀನಳಾಗಿದ್ದೇನೆ. I can't do it on my own. ನನ್ನ ಶಕ್ತಿಯಿಂದ ನಾನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Left to myself, ನನ್ನ ಒಬ್ಳೆ ನಾನು ಇರುವಾಗ I will fail myself. ನನ್ನನ್ನ ನಾನು ಅದರಿಂದ ನಾನು ಒಳ್ಳೆ ರೀತಿ ಮಾಡ್ಲಿಕ್ಕೆ I ಸಾಧ್ಯವಿಲ್ಲ. need you. ನನಗೆ ನೀನು ಬೇಕು ಸ್ವಾಮಿ. I need the guidance of your Holy Spirit. ನಿನ್ನ ಮಾರ್ಗದರ್ಶನ ನನಗೆ ಬೇಕು ಪವಿತ್ರಾತ್ಮನಿಂದ ನಾವು ಕೇಳಬೇಕು. With your spirit in me, ನಿನ್ನ ಒಂದು ಆತ್ಮನಿಂದ I can be victorious. ನಾನು ಒಳ್ಳೆ ರೀತಿ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. And this prayer, ಈ ಒಂದು ಪ್ರಾರ್ಥನೆ, we don't do it on 1st of November. ಈ ಒಂದು ಪ್ರಾರ್ಥನೆಯನ್ನ ಬರೀ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಮಾಡೋದಲ್ಲ, We don't do it on 1st of January. ಬರೀ ಜನವರಿ ಮೊದಲನೇ ವಾರದಲ್ಲಿ ಮಾಡೋದಲ್ಲ. Okay, this has to be a daily prayer. ಈ ಒಂದು ಪ್ರಾರ್ಥನೆ ನಮಗೆ ದಿನನಿತ್ಯದ ಪ್ರಾರ್ಥನೆ ಆಗಿರ್ಬೇಕು. Every moment
during the day, we need to submit ourselves. ನಾವು ಎಲ್ಲಾ ಸಮಯದಲ್ಲೂ ದಿನಗಳಲ್ಲೂ ಕೂಡ ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸಿಕೊಡುವರಾಗಿರ್ಬೇಕು. And as we keep doing this, ಇದನ್ನ ನಾವು ಮಾಡ್ತಾ ಇರುವಾಗ okay, we'll see God granting us victory after victory after victory. ನಾವು ದೇವರು ಈ ರೀತಿಯಾಗಿ ನಾವು ಜೀವಿಸುವಾಗ ದೇವರು ನಮಗೆ ಜಯದ ಮೇಲೆ ಜಯವನ್ನ ಕೊಡ್ಲಿಕ್ಕೆ ದೇವರು ಶಕ್ತನಾಗಿರ್ತಾನೆ. Can we ask God to help us? ನಾವು ಈ ಸಮಯದಲ್ಲಿ ದೇವರಲ್ಲಿ ನಾವು ಕೇಳಿಕೊಳ್ಳೋಣ, ದೇವರು ಸಹಾಯ ಮಾಡುವಾಗಿ. Let us close our eyes ನಮ್ಮ ಕಣ್ಣುಗಳನ್ನ ನಾವು ಮುಚ್ಚಿ and let us pray. ನಾವು ಪ್ರಾರ್ಥಿಸೋಣ.